ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆ ಕೆಲವರು ಯಾಕೆ ಉತ್ತರ ಕೊಡೋದಿಲ್ಲ ಅಂತ ಮತ್ತೆ ಮೆಸೇಜ್ ಮಾಡಿದ್ದೀರಾ. ಕೆಲವೊಂದು ಪ್ರಶ್ನೆಗಳು ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಸುಮಾರು ಜನ ಅಪಹೃತ ಮಾಡ್ಕೊಳ್ಳೋರೇ ಹೆಚ್ಚಾಗಿರ್ತಾರೆ. ಆದ್ದರಿಂದ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಕೊಡೋದಿಲ್ಲ. ಸಾಮಾಜಿಕವಾಗಿ ಅದೆಲ್ಲರಿಗೂ ಸಹಾಯ ಆಗುತ್ತೆ, ತಕ್ಕ ಮಟ್ಟಿಗಾದರೂ ಅರ್ಥ ಆಗುತ್ತೆ ಅನ್ನೋದನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಉದಾಹರಣೆ, ನಿಮಗೆ ಪ್ರಶ್ನೆ ಕೇಳೋದ್ರಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. 4 ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ಒಂದು, ಪ್ರಶ್ನೆಗಳು ಮೂಲವಾಗಿ 4 ರೀತಿಯಲ್ಲಿರುತ್ತೆ. ಸಣ್ಣ ಪ್ರಶ್ನೆ, ನಿನ್ನ ಹೆಸರೇನು? ಓಕೆ, ನನ್ನ ಹೆಸರು ಚಿತ್ತಚೇತನ. ಮಧ್ಯಮ ಗಾತ್ರದ ಪ್ರಶ್ನೆ, ನಿನಗೆ ಎಷ್ಟು ಸಂಬಳ? ಸ್ವಲ್ಪ ಇರುಸು ಮುರುಸು ಮಾಡ್ಕೊಳ್ತಾರೆ. ಓಕೆ, ನನಗೊಂದು 10,000 ರೂಪಾಯಿ ಸಂಬಳ ಅಂತ ಹೇಳ್ತಾರೆ. ಇದು ಮಧ್ಯಮ ಗಾತ್ರದ್ದು, ಅಂದರೆ ಸಣ್ಣಗಿಂತ ಸ್ವಲ್ಪ ದೊಡ್ಡದು. ಇನ್ನು ದೊಡ್ಡ ಪ್ರಶ್ನೆ, ಉದಾಹರಣೆ, ವಾಟ್ ಈಸ್ ಮೈಂಡ್? ಮೈಂಡ್ ಅಂದ್ರೇನು? ಇದನ್ನು ಎಲ್ಲರಿಗೂ ಪಟ್ಟಂತ ಆನ್ಸರ್ ಕೊಡೋಕ್ಕಾಗಲ್ಲ. ಸ್ವಲ್ಪ ಯೋಚನೆ ಮಾಡ್ತಾರೆ, ಹೌದಲ್ವಾ, ಏನು ಮನಸ್ಸಂದರೆ? ದೊಡ್ಡ ಪ್ರಶ್ನೆ, ತುಂಬ ದೊಡ್ಡದ ಪ್ರಶ್ನೆ. ವಾಟ್ ಈಸ್ ಸೋಲ್? ಆತ್ಮ ಅಂದ್ರೆ ಏನು? ಇದು ವಾಟ್ ಈಸ್ ಮೈಂಡ್ ಅನ್ನೋದಕ್ಕಿಂತನೂ ವಾಟ್ ಈಸ್ ಸೋಲ್ ಅನ್ನೋದು ಅದಕ್ಕಿಂತ ದೊಡ್ಡ ಪ್ರಶ್ನೆ. ಇನ್ನೂ ಬೃಹದಾಕಾರವಾಗಿರುವಂಥ ಪ್ರಶ್ನೆಗಳಿರ್ತವೆ. ಇದಕ್ಕೆ ಕೆಲವರು ಉತ್ತರ ಕೊಡೋದೇ ಇಲ್ಲ, ಗೊತ್ತಿದ್ರೂ ಕೊಡೋದಿಲ್ಲ. ಉದಾಹರಣೆ, ಯಾರೋ ಒಬ್ಬ ವಯಸ್ಕ, ಅವನಿಗೊಂದು 50 ವರ್ಷ ವಯಸ್ಸು. ಆತನಿಗೆ, ಏನಪ್ಪ ನೀನು ಇದುವರೆಗೂ 50 ವರ್ಷದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳ ಜೊತೆ ಮಲಗಿದೆಯಾ? ನೀನು ಎಷ್ಟು ಜನನ್ನ ಲೈಂಗಿಕ ಕ್ರಿಯೆ ಅಂದರೆ ಸೆಕ್ಸ್ ಮಾಡಿದೆಯಾ? ಹೇಳಲ್ಲ. ಇದು ಟಾಪ್ ಸೀಕ್ರೆಟ್. ಪ್ರತಿಯೊಬ್ಬ ಮನುಷ್ಯ ಇದನ್ನು ಖಂಡಿತವಾಗ್ಲೂ ಗೊತ್ತಿದ್ರೂ ಕೂಡ ಹೇಳಲ್ಲ. ಅಂದರೆ ಬೃಹದಾಕಾರವಾಗಿರುವಂತಹ ಪ್ರಶ್ನೆ. ಆದ್ದರಿಂದ ಈ 5 ಥರ ಪ್ರಶ್ನೆಗಳಿರ್ತವೆ. ಒಂದು ಬಿಟ್ಟುಬಿಡಿ, ಅದು ಟಾಪ್ ಸೀಕ್ರೆಟ್, ಯಾರು ಹೇಳ್ಕೊಳ್ಳಲ್ಲ. ಇನ್ನು ಸಾಮಾಜಿಕವಾಗಿ 4 ರೀತಿ ಪ್ರಶ್ನೆಗಳನ್ನು ಕೇಳಬಹುದು. ಕೆಲವರು ಎಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ, ಒಂದು 10 ವರ್ಷ ಅಥವಾ 12 ವರ್ಷದ ಹೆಣ್ಣು ಮಗು ಅಂಕಲ್ ಸೆಕ್ಸ್ ಅಂದರೆ ಏನು ಅಂತ ಕೇಳುತ್ತೆ. ಹೇಗೆ ನಾನು ಆನ್ಸರ್ ಮಾಡಲಿ? ಆಕೆಗೆ ಎಲ್ಲವನ್ನ ಬಿಡಿಸಿ ಹೇಳೋಕ್ಕಾಗತ್ತಾ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಆಕೆ ಕೇಳ್ಬಿಟ್ಟಿದ್ದಾಳೆ, ಹೇಳಲೇಬೇಕು. ಆದ್ದರಿಂದ ಫಿಲ್ಟರ್ ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಆಕೆ ಡೈಜೆಸ್ಟ್ ಮಾಡಿಕೊಳ್ಳುವಂತಹ ವರ್ಡ್ಗಳನ್ನು, ಪದಗಳನ್ನು, ವಾಕ್ಯಗಳನ್ನು ಆಕೆಗೆ ತಿಳಿಸ್ಬೇಕಾಗುತ್ತೆ. ಅದೇ 20 ವರ್ಷದ ಒಂದು ಹೆಣ್ಮಗು ಬಂದು ಈ ಪ್ರಶ್ನೆ ವಾಟ್ ಈಸ್ ಸೆಕ್ಸ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾವು ಬಿಡಿಸಿ ಆಕೆಗೆ ಅರ್ಥ ಆಗುತ್ತೆ. ಯಾಕೆಂದರೆ ಆಕೆ ಮೆಚೂರ್ಡ್, ಅವಳು ದೊಡ್ಡವಳಾಗಿದ್ದಾಳೆ. ಸೊ ಯೌವನಕ್ಕೆ ಕಾಲಿಟ್ಟಿದ್ದಾಳೆ. ಈಗ ಅವಳಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದ್ರಿಂದ 12 ವರ್ಷದ ಹುಡುಗಿಗೆ ಹೇಳೋದೇ ಬೇರೆ, 20 ವರ್ಷದ ಹುಡುಗಿಗೆ ಹೇಳೋದೇ ಬೇರೆ. ಇದೆರಡಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಯಾತಕ್ಕೋಸ್ಕರ 12 ವರ್ಷದವ್ರಿಗೆ ಹೇಳೋಕ್ಕಾಗೋದಿಲ್ಲ ಅಂತಂದರೆ ಅವ್ರ ಮನಸ್ಸು ಇನ್ನೂ ಚಿಗುರಿರೋದಿಲ್ಲ. ಅಂದರೆ ಮಡಕೆ ಮಾಡಿರ್ತಾರೆ, ಆದರೆ ಅದನ್ನು ಬೇಯಿಸಿಲ್ಲ. ಬೇಯಿಸಿದಾಗ ಮಾತ್ರ ಅದನ್ನು ನಾವು ಉಪಯೋಗಿಸೋದಕ್ಕೆ ಸಾಧ್ಯ. ಹಸಿ ಇದ್ದಾಗ ಏನಾದರೂ ನೀರು ಹಾಕಿದ್ರೆ ಮಡಕೆ ಒಡೆದೋಗುತ್ತೆ. ಅದೇ ರೀತಿ ಕೆಲವೊಂದು ವಿಚಾರಗಳನ್ನು ನೀವು ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಕುತ್ತಿಗೆ ಗಂಟ ಬಂದ್ಬಿಡುತ್ತೆ, ಹೃದಯನ ಹಿಂಡುತ್ತೆ, ಕರುಳನ್ನು ಕಿವುಚುತ್ತೆ. ನೀವು ಹುಚ್ಚರಾಗುವಂಥ ಸಾಧ್ಯತೆಗಳಿದ್ದಾವೆ. ಕೆಲವೊಂದು ವಾಕ್ಯಗಳನ್ನು ಕೇಳಿದಾಗ, ಕೆಲವೊಂದು ಮಾತುಗಳನ್ನು ಆಲಿಸಿದಾಗ ಸಾಕಷ್ಟು ಜನ ಈ ರೀತಿ ಆಗುತ್ತೆ. ಆದ್ದರಿಂದ ಎಲ್ಲರಿಗೂ ಹೇಳುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳಂತೂ ಖಂಡಿತವಾಗಲಿದೆ. ಆದರೆ ಎಲ್ಲಿ ಅದಕ್ಕೆ ಸೂಟೇಬಲ್, ಸೋಷಿಯಲ್ ಮೀಡಿಯಾದಲ್ಲಿ ಸೂಟೇಬಲ್ಲ, ನೇರವಾಗಿ ಬಂದಾಗ ಒಬ್ಬರಿಗೆ 1 to 1 ಅಥವಾ ಒಂದು ಕುಟುಂಬಕ್ಕಾಗಿ ಹೇಳುವಂತಹ ಉತ್ತರಗಳು ಬೇರೆ, ಸ್ನೇಹಿತರಿಗೆ ಬೇರೆ ಉತ್ತರಗಳು, ಹೆಂಡತಿಗೆ ಬೇರೆ ಉತ್ತರ, ಮಕ್ಕಳಿಗೆ ಬೇರೆ ಉತ್ತರ, ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಬೇರೆ ಉತ್ತರ, ಅಕ್ಕಪಕ್ಕದ ಮನೆಯವರಿಗೆ ಬೇರೆ ಉತ್ತರ, ಸೊ ಬಂಧು ಬಳಗದವರಿಗೆ ಬೇರೆ ಉತ್ತರ. ಇದೆಲ್ಲವೂ ಕೂಡ
ಪ್ರಶ್ನೆ ಒಂದೇ ಆಗಿದ್ರು ಕೂಡ ಉತ್ತರಗಳು ಬೇರೆ ಬೇರೆ ಆಗುತ್ತೆ. ಇದ್ರ ಬಗ್ಗೆ ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಮನನ ಮಾಡಬೇಕು. ಹಿಂದೆ ನನ್ನ ಹಳೆ ಚಾನಲ್ ಇದ್ದಾಗಲಿಂದನೂ ಹೇಳ್ತಾ ಇದ್ದೆ, ಮುಂದೆ ಕೂಡ ಕಡೆ ಉಸಿರಿರೋರ್ಗು ಹೇಳ್ತಾನೆ ಇರ್ತೀನಿ, ಏನನ್ನ ಮಾಡಬಾರ್ದು, ಏನನ್ನ ಮಾಡಬೇಕು, ಹೇಗೆ ಮಾಡಬೇಕು. ಈ 3 ತ್ರಿಶಕ್ತಿಗಳನ್ನು ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆಗ ಬದುಕು ಅತ್ಯದ್ಭುತವಾಗಿ ಆಗುತ್ತೆ. ಯಾರೇ ಆದರೂ ಕೂಡ ಈ 50-30-20 ಪ್ರಿನ್ಸಿಪಾಲನ್ನು ಫಾಲೋ ಮಾಡಿ ಅತ್ಯದ್ಭುತವಾದ ಬದುಕು ನಿಮ್ಮದಾಗುತ್ತೆ. 50% ಎಲ್ಲರೊಂದಿಗೆ ಹೇಳ್ಬೋದು, ಯಾರು ಬೇಕಾದರೂ ಹೇಳ್ಬೋದು, ಇಡೀ ಪ್ರಪಂಚಕ್ಕೆ ಬೇಕಾದ್ರೂ ಸಾರ್ಬೋದು. ಓನ್ಲಿ 50%. ಇನ್ನು 30% ಏನಿದೆ, ಇದು ಸೆಲೆಕ್ಟೆಡ್ ಪೀಪಲ್, ಅಂದರೆ ಕೇವಲ ಆಯ್ಕೆ ಇರುವಂತಹ ವ್ಯಕ್ತಿಗಳು, ಬಹಳ ಲಿಮಿಟೆಡ್ ವರ್ಷನ್ ಅಂತ ತಿಳ್ಕೊಳ್ಳಿ. ಇಂಥವ್ರ ಹತ್ರ ಮಾತ್ರ ಡಿಸ್ಕಷನ್ ಮಾಡ್ಬೋದೇ ಹೊರತು ಎಲ್ಲರ ಹತ್ರನೂ ಅದನ್ನು ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಅಗೈನ್ 20% ಇರುತ್ತೆ, ಇದನ್ನು ಟಾಪ್ ಸೀಕ್ರೆಟ್ ಅಂತ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಇದನ್ನು 1-to-1 ಮಾತ್ರ ಸಾಧ್ಯವೇ ಇದೆ ಹೊರತು, ಅಥವಾ ಇಡೀ ಜೀವನದಲ್ಲಿ ನಿಮಗೆ ಎಷ್ಟೊಂದು ಜನ ಪರಿಚಯ ಇರ್ತಾರೆ, 100 ಜನ, 1000 ಜನ, ಲಕ್ಷಾಂತರ ಜನ, ಯಾರಿಗೋ ಒಬ್ಬರಿಗೆ ಇಲ್ಲ ಇಬ್ಬರಿಗೆ, ಹೈಯೆಸ್ಟ್ ಅಂದರೆ 3 ಜನಕ್ಕೆ ಮಾತ್ರ ಒಂದು 20% ಗೊತ್ತಾಗಿರುತ್ತೆ, ಅಥವಾ ಹೇಳಬಹುದು, ಇಲ್ಲಾಂದರೆ ಅರ್ಥ ಮಾಡಿಸ್ಬಹುದೇ ಹೊರತು ಎಲ್ಲರಿಗೂ ಅದನ್ನು ಅರ್ಥ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಆದ್ದರಿಂದ ನೀವು ಕೇಳುವಂತಹ ಪ್ರಶ್ನೆ ಸಾಮಾಜಿಕವಾಗಿದ್ದರೆ ಮಾತ್ರ ಅದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ನಾನು ಹೇಳುವಂತಹ ಉತ್ತರಗಳು ಎಲ್ಲರಿಗೂ ಅನುಕೂಲ ಆಗೋ ಒಂದು ದೃಷ್ಟಿಕೋನ ಇಟ್ಕೊಂಡಿರೋದ್ರಿಂದ ಅಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ತೀನಿ. ಕೆಲವೊಬ್ಬರೆಲ್ಲ ಬಹಳ ಸಿಲ್ಲಿಯಾಗಿ ಪ್ರಶ್ನೆಗಳನ್ನು ಕೇಳಿರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ, ಅದು ಅನಾವಶ್ಯಕ. ತೀರಾ ವೈಯಕ್ತಿಕವಾಗಿ ಅವರ ವೈಯಕ್ತಿಕವಾಗೂ ಕೇಳಿರ್ತಾರೆ, ಇದನ್ನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಂತ. ತೀರಾ ನನ್ನ ವೈಯಕ್ತಿಕವಾಗೂ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿರ್ತಾರೆ. ಇಂಥವನ್ನು ಕೂಡ ಖಂಡಿತವಾಗ್ಲೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಹೇಳಬಾರ್ದು. ಆದ್ದರಿಂದ ಇದನ್ನು ಬಿಟ್ಟು ಸಾಮಾಜಿಕವಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿ, ಜೀವನಕ್ಕೆ ಸಂಬಂಧಪಟ್ಟಂಗೆ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಗೆ, ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ವೃತ್ತಿಗೆ ಸಂಬಂಧಪಟ್ಟಂಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ಮನಸ್ಸಿನ ಶಕ್ತಿ ಚೈತನ್ಯದ ಬಗ್ಗೆ ಸಂಬಂಧಪಟ್ಟಂಗೆ, ಹೇಗೆ ಮನುಷ್ಯ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಈ ಎಲ್ಲ ಪ್ರಶ್ನೆಗಳು ಸಾಮಾಜಿಕ ಅಂದರೆ ಎಲ್ರಿಗೂ ಉಪಯುಕ್ತ. ಖಂಡಿತವಾಗ್ಲೂ ಯಾರಿಗೆ ಆರೋಗ್ಯ ಬೇಡ, ಎಲ್ಲರಿಗೂ ಬೇಕು. ಯಾರಿಗೆ ಅಭಿವೃದ್ಧಿ ಬೇಡ, ಎಲ್ಲರಿಗೂ ಬೇಕು. ಸಮೃದ್ಧಿ ಯಾರಿಗೆ ಬೇಡ, ಎಲ್ಲರಿಗೂ ಬೇಕು. ಯಾರಿಗೆ ಕಲಿಯೋಕ್ಕೆ ಇಷ್ಟ ಇಲ್ಲ, ಖಂಡಿತವಾಗ್ಲೂ ಎಲ್ಲರೂ ಕಲಿಬೇಕು. ಸೊ ಯಾರಿಗೆ ಹಣ ಸಂಪಾದನೆ ಮಾಡೋಕ್ಕೆ ಇಷ್ಟ ಇಲ್ಲ, ಖಂಡಿತವಾಗ್ಲೂ ಸಂಪಾದನೆ ಮಾಡಬೇಕು. ಈ ಎಲ್ಲ ವಿಚಾರಗಳನ್ನು, ಸಾಮಾಜಿಕ ಪ್ರಶ್ನೆಗಳು ಕೆಲವೊಂದು ತೀರಾ ವೈಯಕ್ತಿಕವಾಗಿರುವಂಥ ಪ್ರಶ್ನೆಗಳಿರೋದ್ರಿಂದ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ 50-30-20 ಇದು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿ. ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ. ಏನನ್ನು ಮಾಡಬಾರ್ದು, ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಈ 3 ತ್ರಿಶಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದ್ಭುತವಾದಂತಹ ಫಲಿತಾಂಶಕ್ಕಾಗಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಪೂರ್ವಾಪರಗಳನ್ನೆಲ್ಲ ಅರಿತು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಸಮಸ್ಯೆಗಳಿಗೆ ಮೂಲವನ್ನು ಹುಡುಕಿ ನಿರಂತರವಾಗಿ ಪರಿಹಾರ ಕೊಡೋದ್ರ ಜೊತೆಗೆ ಬೆಂಬಲವೂ ಕೂಡ, ಮಾರ್ಗದರ್ಶನವೂ ಸಹ ಸಿಗುತ್ತೆ. ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.